ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಫೋಟೋಶಾಪ್ ಅಲ್ಲಿ 4x6 ಫೋಟೋ ಪೇಪರ್ ಅಲ್ಲಿ ಯಾವ ರೀತಿಯಾಗಿ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಮತ್ತು ಸ್ಟಾಂಪ್ ಸೈಜ್ ಫೋಟೋಗಳನ್ನ ಮಾಡಬೇಕು ಅಂತ. ಫೋಟೋ ಸ್ಟುಡಿಯೋದಲ್ಲಿ ನೀವು ನೋಡಿರಬಹುದು, ಒಂದು ಪೇಪರ್ ಅಲ್ಲಿ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಅಥವಾ 6 ಸ್ಟಾಂಪ್ ಸೈಜ್ ಫೋಟೋಗಳಿರಬಹುದು, ಅಥವಾ 8 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಅಥವಾ 18 ಸ್ಟಾಂಪ್ ಸೈಜ್ ಫೋಟೋಗಳು. ಈ ರೀತಿಯಾಗಿ ನಮಗೆ ಯಾವ ಫೋಟೋ ಎಷ್ಟು ಬೇಕು ನಾವು ತಗೊಳ್ತೀವಿ. ಆ ರೀತಿಯಾಗಿ ನಾವು ಫೋಟೋಗಳನ್ನ ಮಿಕ್ಸ್ ಮಾಡಿ ಯಾವ ರೀತಿಯಾಗಿ ಮಾಡ್ಬೇಕಂತ ಇವತ್ತು ನಾವು ನೋಡೋಣ. ಮೊದಲು ನಾವಿಲ್ಲಿ ಫೋಟೋ ತಗೋಬೇಕಾಗುತ್ತೆ. ಯಾವ ಫೋಟೋ ನಮ್ಗಿಲ್ಲಿ ಬೇಕು ನೀವಿಲ್ಲಿ ನೋಡಬಹುದು. ನಾನು ಈ ಫೋಟೋವನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೂವ್ ಟೂಲ್ ಅನ್ನ ನಾನಿಲ್ಲಿ ತಗೊಂಡಿದ್ದೀನಿ. ನೀವಿಲ್ಲಿ ನೋಡಬಹುದು ಫೋಟೋ ಈ ರೀತಿಯಾಗಿ ಮೂವ್ ಆಗ್ತಾ ಇದೆ. ನಾನಿಲ್ಲಿ ಪೆನ್ ಟೂಲ್ ಅನ್ನ ಯೂಸ್ ಮಾಡಿ ಫೋಟೋ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನಾವು ಪೆನ್ ಟೂಲ್ ಅನ್ನ ಯೂಸ್ ಮಾಡಬೇಕು ಅಂತ. ಈಗ ನಾವು ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ಹಾಕ್ಬೇಕಂದಾಗ ನೀವಿಲ್ಲಿ ನೋಡಬಹುದು, ನಾನು ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ತಗೊಂಡಿದ್ದೀನಿ. ನಂತರ ಈ ಫೋಟೋ ನಾನೀಗ ಕಟ್ ಮಾಡಬೇಕು. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ಸೆಲೆಕ್ಟ್ ಟೂಲ್, ಸೆಲೆಕ್ಟ್ ಫೋಟೋ, ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ಎನ್ ಫಾರ್ ನ್ಯೂ ಶೀಟ್, ಇಂಚಸ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಓಕೆ, ಕಂಟ್ರೋಲ್ ವಿ ಪೇಸ್ಟ್. ನೀವಿಲ್ಲಿ ನೋಡಬಹುದು ಬ್ಯಾಕ್ ಗ್ರೌಂಡ್ ಕಲರ್ ಬಂದಿಲ್ಲ, ಫೋಟೋ ಮಾತ್ರ ಬರ್ತಾ ಇದೆ. ಕ್ಲೋಸ್, ಡೋಂಟ್ ಸೇವ್, ಕಂಟ್ರೋಲ್ ಡಿ ಫಾರ್ ಡಿಸೆಲೆಕ್ಟ್. ಕಲರ್ ಮತ್ತೆ ಫೋಟೋ ನಾವೀಗ ಮರ್ಜ್ ಮಾಡಬೇಕು ಅಂದಾಗ ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಇ ಶಾರ್ಟ್ಕಟ್ ಕೀಯನ್ನ ಯೂಸ್ ಮಾಡ್ತೀವಿ, ಮರ್ಜ್. ಈಗ ಸೆಲೆಕ್ಟ್ ಫೋಟೋ, ಕಂಟ್ರೋಲ್ ಸಿ ಫಾರ್ ಕಾಪಿ, ಕಂಟ್ರೋಲ್ ಎನ್ ಫಾರ್ ನ್ಯೂ ಪೇಪರ್, ಇಂಚಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 5x5, ಬ್ಯಾಕ್ ಗ್ರೌಂಡ್ ಕಲರ್ ಟ್ರಾನ್ಸ್ಪರೆಂಟ್, ನಂತರ ಓಕೆ, ನಂತರ ಕಂಟ್ರೋಲ್ ವಿ ಪೇಸ್ಟ್. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ನಾವು ಯಾವುದೇ ಬ್ಯಾಕ್ ಗ್ರೌಂಡ್ ಕಲರ್ ಅಥವಾ ಫೋಟೋ ಮರ್ಜ್ ಮಾಡಬಹುದು. ಕಂಟ್ರೋಲ್ ಇ ಶಾರ್ಟ್ಕಟ್ ಕೀ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಂತರ ನಾವೀಗ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸ್ಟಾಂಪ್ ಸೈಜ್ ಫೋಟೋಗಳನ್ನ ಮಾಡಬೇಕಾಗಿದೆ. ಕ್ರಾಪ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಮೊದಲು ನಾವು ಪಾಸ್ಪೋರ್ಟ್ ಸೈಜ್ಗೆ ಫೋಟೋವನ್ನ ಕಟ್ ಮಾಡೋಣ. ಫೋಟೋ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ, ನಮಗೆ ಎಷ್ಟು ಫೋಟೋ ಬೇಕು. ಫೋಟೋ ನಾವು ಈ ರೀತಿಯಾಗಿ ಅರೇಂಜ್ ಮಾಡಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಹೈಟ್ ಮತ್ತು ವಿಡ್ತ್ ನಾವಿಲ್ಲಿ 1.4 ಇಂಟು 1.7 ತಗೋಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋಗಳ ಸ್ಟ್ಯಾಂಡರ್ಡ್ ಸೈಜ್ 1.4 ಇಂಟು 1.7 ನಾವಿಲ್ಲಿ ತಗೋಬೇಕು. ರೆಸೊಲ್ಯೂಷನ್ 300. ನಂತರ ಎಂಟರ್. ನಂತರ ಮೂವ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಕಂಟ್ರೋಲ್ ಎ ಸೆಲೆಕ್ಟ್ ಆಲ್, ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ಎನ್ ನ್ಯೂ ಪೇಪರ್. ಫೋಟೋ ಪೇಪರ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಫೋಟೋ ಪೇಪರ್ 4x6, ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಪರೆಂಟ್, ನಂತರ ಓಕೆ, ನಂತರ ಕಂಟ್ರೋಲ್ ವಿ ಪೇಸ್ಟ್. ಪಾಸ್ಪೋರ್ಟ್ ಸೈಜ್ ಫೋಟೋ ನಾವೀಗ ಕಟ್ ಮಾಡಿ ಆಗಿದೆ. ನಂತರ ನಾವೀಗ ಸ್ಟಾಂಪ್ ಸೈಜ್ ಫೋಟೋನ ಕಟ್ ಮಾಡಬೇಕಾಗಿದೆ. ನಂತರ ಕಂಟ್ರೋಲ್ ಡಿ ಡಿಸೆಲೆಕ್ಟ್ ಫೋಟೋ, ಕ್ರಾಪ್ ಟೂಲ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಸೈಜ್ ಅಂಡ್ ರೆಸೊಲ್ಯೂಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟಾಂಪ್ ಸೈಜ್ ಫೋಟೋಗಳ ಸ್ಟ್ಯಾಂಡರ್ಡ್ ಸೈಜ್ 0.8, ನಂತರ 1.1 ನಾವಿಲ್ಲಿ ತಗೋಬೇಕಾಗುತ್ತೆ. ರೆಸೊಲ್ಯೂಷನ್ 300, ನಂತರ ಓಕೆ, ನಂತರ ಎಂಟರ್. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಫೋಟೋ ಕ್ರಾಪ್ ಆಗಿದೆ ಅಂತ. ನಂತರ ಮೂವ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಕಂಟ್ರೋಲ್ ಎ ಸೆಲೆಕ್ಟ್ ಆಲ್, ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ವಿ ಪೇಸ್ಟ್. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಫೋಟೋಗಳು ಪೇಸ್ಟ್ ಆಗಿದೆ ಅಂತ. ನಂತರ ಮ್ಯಾಕ್ಸಿಮೈಸ್. ಈಗ ನಾವು ಈ ಫೋಟೋಗಳನ್ನ ಅರೇಂಜ್ ಮಾಡಬೇಕಾಗಿದೆ. ಈ ಫೋಟೋ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ. ಹಿಂದಿನ ವಿಡಿಯೋಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. 4x6 ಫೋಟೋ ಪೇಪರ್ ಅಲ್ಲಿ 8 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ನಾವು ಮಾಡಬಹುದು ಮತ್ತು ಸ್ಟಾಂಪ್ ಸೈಜ್ ಫೋಟೋಗಳನ್ನ 18 ಫೋಟೋಗಳನ್ನ ನಾವು ಮಾಡಬಹುದು. 4x6 ಪೇಪರ್ ಅಲ್ಲಿ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಮತ್ತು ಸ್ಟಾಂಪ್ ಸೈಜ್ ಫೋಟೋಗಳನ್ನ ಮಾಡಬೇಕು ಅಂದಾಗ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು
ಮತ್ತು 6 ಸ್ಟಾಂಪ್ ಸೈಜ್ ಫೋಟೋಗಳನ್ನ ಮಾಡಬಹುದು. ಯಾವ ರೀತಿಯಾಗಿ ಮಾಡಬೇಕಂತ ನೋಡೋಣ. ರೈಟ್ ಕ್ಲಿಕ್, ಲೇಯರ್ 1 ಫೋಟೋ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಡಿಟ್ ಮೆನು, ಸ್ಟ್ರೋಕ್, ಬಾರ್ಡರ್ ಅನ್ನ ನಾವಿಲ್ಲಿ ಕೊಡಬೇಕಾಗಿದೆ. ಯಾವುದೇ ಕಲರ್ ನೀವು ಇಲ್ಲಿ ತಗೋಬಹುದು. ನಾನು ಬ್ಲಾಕ್ ಕಲರ್ ಅನ್ನ ತಗೊಂಡಿದ್ದೀನಿ. ನಂತರ ಬಾರ್ಡರ್ ವಿಡ್ತ್ ಅನ್ನ ನಾವಿಲ್ಲಿ 10 ಪಿಕ್ಸೆಲ್ಸ್ ತಗೋಬೇಕಾಗುತ್ತೆ. ನಂತರ ಔಟ್ಸೈಡ್ ಬಾರ್ಡರ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಓಕೆ, ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ. ನಂತರ ರೈಟ್ ಕ್ಲಿಕ್ ಆನ್ ಸೆಕೆಂಡ್ ಇಮೇಜ್, ಲೇಯರ್ 2, ಎಡಿಟ್ ಮೆನು, ಸ್ಟ್ರೋಕ್ ಆಪ್ಷನ್, ಸ್ಟ್ರೋಕ್ ವಿಡ್ತ್ 10 ಪಿಕ್ಸೆಲ್ಸ್. ನಂತರ ಕಲರ್ ಬ್ಲಾಕ್ ಕಲರ್ ನಾನಿಲ್ಲಿ ತಗೊಂಡಿದ್ದೀನಿ. ನೀವು ಯಾವುದೇ ಕಲರ್ ತಗೋಬಹುದು. ನಂತರ ಔಟ್ಸೈಡ್ ಬಾರ್ಡರ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಓಕೆ, ಈ ರೀತಿಯಾಗಿ. ನಂತರ ಮ್ಯಾಕ್ಸಿಮೈಸ್, ರೈಟ್ ಕ್ಲಿಕ್ ಆನ್ ಇಮೇಜ್, ಲೇಯರ್ 1, ಸೆಲೆಕ್ಟ್. ನಂತರ ಕಂಟ್ರೋಲ್ ಆಲ್ಟ್ ಕೀಯನ್ನ ನಾನು ಕೀಬೋರ್ಡ್ ಇಂದ ಪ್ರೆಸ್ ಮಾಡ್ತಾ ಇದ್ದೀನಿ. ನಂತರ ಡ್ರ್ಯಾಗ್ ಫೋಟೋ ಈ ರೀತಿಯಾಗಿ. ನಂತರ ರೈಟ್ ಕ್ಲಿಕ್ ಆನ್ ಸೆಕೆಂಡ್ ಇಮೇಜ್, ಲೇಯರ್ 2, ಕಂಟ್ರೋಲ್ ಆಲ್ಟ್ ಕೀಯನ್ನ ನಾನಿಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ನಂತರ ಫೋಟೋಗಳನ್ನ ನಾನು ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನಂತರ ಈ ಫೋಟೋಗಳನ್ನ ನಾವು ಅರೇಂಜ್ ಮಾಡಬೇಕಾಗಿದೆ. ಯಾವುದೇ ಫೋಟೋ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಂದ್ರೆ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕಾಗತ್ತೆ. ಲೇಯರ್ 1 ಈ ರೀತಿಯಾಗಿ ಫೋಟೋ ಅರೇಂಜ್ ಮಾಡಬಹುದು. ನಂತರ ರೈಟ್ ಕ್ಲಿಕ್ ಆನ್ ಸೆಕೆಂಡ್ ಇಮೇಜ್, ಲೇಯರ್ 1 ಕಾಪಿ, ರೈಟ್ ಕ್ಲಿಕ್ ಆನ್ ಥರ್ಡ್ ಇಮೇಜ್ ಈ ರೀತಿಯಾಗಿ. ನಂತರ ಲೇಯರ್ 3 ಕಾಪಿ. ಈ ರೀತಿಯಾಗಿ ನಾವು ಫೋಟೋಗಳನ್ನ ಅರೇಂಜ್ ಮಾಡೋಣ. ನಂತರ ನೀವಿಲ್ಲಿ ನೋಡಬಹುದು ಫೋಟೋಗಳನ್ನ ನಾನು ಈ ರೀತಿಯಾಗಿ ಅರೇಂಜ್ ಮಾಡಿದ್ದೀನಿ. ನಂತರ ನಾನು ಹೇಳಿದ್ದೆ ಫೋಟೋಶಾಪ್ ಅಲ್ಲಿ ನಾವು ಈ ರೀತಿಯಾಗಿ ರೆಫರೆನ್ಸ್ ಲೈನ್ ಗಳನ್ನ ತಗೋಬಹುದು ಅಂತ. ಫೋಟೋಗಳನ್ನ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವಿಲ್ಲಿ ನೋಡಬಹುದು ಫೋಟೋಗಳನ್ನ ಈಗ ನಾವು ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ಈ ರೀತಿಯಾಗಿ. ಈಗ ನಾವು ಫೋಟೋಗಳನ್ನ ಗ್ರೂಪ್ ಮಾಡೋಣ. ಈ ಲೈನ್ ಅನ್ನ ನಾನಿಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಲೈನ್ ಗಳನ್ನ ರಿಮೂವ್ ಮಾಡೋಣ. ನಂತರ ಈ ಫೋಟೋಗಳನ್ನ ನಾವೀಗ ಗ್ರೂಪ್ ಮಾಡೋಣ. ಫೋಟೋಗಳನ್ನ ಗ್ರೂಪ್ ಮಾಡಬೇಕಂದ್ರೆ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಿ ಎಲ್ಲಾ ಫೋಟೋಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಫೋಟೋ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಲೇಯರ್ 1. ನಂತರ ಕೀಬೋರ್ಡ್ ಇಂದ ನಾವು ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ಸೆಲೆಕ್ಟ್ ಫೋಟೋ. ಈ ರೀತಿಯಾಗಿ ನಾವು ಫೋಟೋಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕಂಟ್ರೋಲ್ G, ಗ್ರೂಪ್ ಫೋಟೋಸ್. ನೀವಿಲ್ಲಿ ನೋಡಬಹುದು ಫೋಟೋಗಳು ಯಾವ ರೀತಿಯಾಗಿ ಗ್ರೂಪ್ ಆಗಿದೆ ಅಂತ ಈ ರೀತಿಯಾಗಿ. ನಂತರ ಕಂಟ್ರೋಲ್ N ಫಾರ್ ನ್ಯೂ ಪೇಪರ್. ಫೋಟೋ ಪೇಪರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ 4x6 ಪೇಪರ್. ಬ್ಯಾಕ್ ಗ್ರೌಂಡ್ ನಾನಿಲ್ಲಿ ವೈಟ್ ಕಲರ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಓಕೆ. ನಂತರ ನೀವಿಲ್ಲಿ ನೋಡಬಹುದು ಈ ಫೋಟೋಗಳ ಗ್ರೂಪ್ ಆದ ನಂತರ ನಾವು ಕಾಪಿ ಪೇಸ್ಟ್ ಮಾಡಬಹುದು ಅಥವಾ ಫೋಟೋಗಳನ್ನ ನಾವು ಡ್ರ್ಯಾಗ್ ಸಹ ಮಾಡಬಹುದು. ನೀವಿಲ್ಲಿ ನೋಡಬಹುದು 2 ಫೋಟೋ ಪೇಪರ್ ನಾನಿಲ್ಲಿ ತಗೊಂಡಿದ್ದೀನಿ. ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಪೇಪರ್, ನಂತರ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಪೇಪರ್. ನಾವಿಲ್ಲಿ ಫೋಟೋಗಳನ್ನ ಕಾಪಿ ಪೇಸ್ಟ್ ಸಹ ಮಾಡಬಹುದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ಈಗ ನಾನು ಮೂವ್ ಟೂಲ್ ಅನ್ನ ಯೂಸ್ ಮಾಡಿ ಫೋಟೋಗಳನ್ನ ಮೂವ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನೀವಿಲ್ಲಿ ನೋಡಬಹುದು ತುಂಬಾ ಸಿಂಪಲ್ ಆಗಿ ನಾವು ಡಿಸೈನ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ನಾವು ಫೋಟೋಶಾಪ್ ಅಲ್ಲಿ ತುಂಬಾ ಸುಲಭವಾಗಿ 4x6 ಫೋಟೋ ಪೇಪರ್ ಅಲ್ಲಿ ಸ್ಟಾಂಪ್ ಸೈಜ್ ಫೋಟೋಗಳು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಮಾಡಬಹುದು.